ಹಾಯ್ ಆಲ್, ಇದು ಟ್ಯೂಸ್ಡೇ ಈವ್ನಿಂಗ್ ಲಾಗ್. ಸೊ ಊರಿಂದ ತೊಗೊಂಡು ಬಂದಿರೋ ಜೋಳ ಇತ್ತು, ಅದನ್ನು ಬೇಯಿಸ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಲೆಮನ್ ಹಾಕ್ಕೊಂಡು ತಿಂದ್ವಿ. ಹಾಗೆ ಬೆಳಿಗ್ಗೆ ಮಾಡಿರೋಂಥ ಚಪಾತಿ ಹಿಟ್ಟು ಸ್ವಲ್ಪ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಹಾಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಸೋಯಾ ಚುಂಕ್ಸ್ನ ನೆನೆಸಿಟ್ಟಿದ್ದೆ. ಸೊ ಸೋಯಾ ಚುಂಕ್ಸ್ನ ಹಾಕ್ಕೊಂಡು ಒಂದು ರೋಲ್ ಥರ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಕ್ಯಾರೆಟ್, ಬೀನ್ಸು ಮತ್ತು ನೆನೆಸಿಟ್ಟಿರೋಂಥ ಸೋಯಾ ಚುಂಕ್ಸು, ಕ್ಯಾಬೇಜು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಾಂಬಾರು ಪೌಡ್ರು, ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಸ್ವೀಟ್ ಕಾರ್ನು ಮತ್ತು ಕ್ಯಾಪ್ಸಿಕಮು, ಸ್ವಲ್ಪ ಪನ್ನೀರನ್ನ ಸೇರಿಸ್ಕೊಂಡೆ. ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ. ನಾನು ನಾರ್ಮಲಾಗಿ ಅರಿಯೋ ರೀತಿಯೇ ಚಪಾತಿನ ಹರ್ಕೊಂಡು ಬೇಯಿಸ್ಕೊಂಡೆ. ಹಾಗೆ ಸ್ವಲ್ಪ ಸೌತೆಕಾಯಿ ಮತ್ತು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಫ್ರೈ ಮಾಡೋಕ್ಕೆ ಹಾಕಿರಲಿಲ್ಲ. ಹಾಗೆ ಲಾಸ್ಟಿಗೆ ಮಿಕ್ಸ್ ಮಾಡಿಕೊಂಡೆ. ಚಪಾತಿನ ಹರ್ಕೊಂಡು ಒಂದು ಬಟರ್ ಪೇಪರ್ನ ತೊಗೊಂಡು ರೋಲ್ ಮಾಡ್ಕೊಂಡ್ವಿ. ನನ್ನ ತಮ್ಮನೂ ಕೂಡ ಬಂದಿದ್ದ, ಅವನಿಗೂ ಕೂಡ ತಿನ್ನೋದಕ್ಕೆ ಕೊಟ್ಟಿದ್ವಿ. ಅವನು ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ತಿನ್ನೋದು, ಹಾಗಾಗಿ ಖಾಲಿ ಚಪಾತಿನ ಮಾಡಿಕೊಡು ನನಗೆ ಅಂತೇಳಿ ಮಾಡಿಸ್ಕೊಂಡು ತಿಂತಾಯಿದ್ದ. ತುಂಬಾ ಚೆನ್ನಾಗಿ ಬಂದಿತ್ತು ರೋಲು. ಥ್ಯಾಂಕ್ ಯು ಆಲ್.